ಬದನೇಕಾಯಿ ಬೆಳಗಿನ ಜಾವ ನಾವು ದಾರೆಲ್ಲ ಮುಗಿಸ್ಕೊಂಡು ಹೊರಟಾಗ ಮಧ್ಯ ಫಸ್ಟ್ ಟೈಮೇ ಬೆಳೆಸಿರೋದು. ಎಲ್ಲಾದರೂ ಕೇಳಿದ್ದೀರಾ ಹೆಂಡ್ತಿನ ಮಧ್ಯ? ನಾನು ಬೆಳೆಸಿಲ್ಲ. ನಾನು ನಿಜವಾಗ್ಲೂ ಗಾಡಿ ಮೇಲೆ ಕುಂತ್ಕೊಳ್ಳಿಕ್ಕೆ ಬರ್ದೇನೆ 3 ದಿನ ಕೆಳಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ಹಸ್ಬೆಂಡ್ ಜೊತೆ ಮಾರ್ನಿಂಗೇನೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಜೋರಾಗಿ ಮಾತಾಡ್ಬೇಕೀಗ. ತಗೊಂಡೋಗಿ ಮೊದಲು ಜೋರಾಗಿ ಮಾತಾಡೋದಿರಲಿ. ಮಾರ್ನಿಂಗ್ ಬೇಗನೆ ಎದ್ದು, ಇವತ್ತು ಫ್ರೈಡೇ ಆಗಿತ್ತು, ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಹಾಗೆ ನನ್ನ ಮಗನಿಗೆ ಇವತ್ತು ಚಿಕ್ಕವನಿಗೆ 1 ಡೇ ಟ್ರಿಪ್ ಇತ್ತು ಮಡಿಕೇರಿ ಸೈಡು. ಅವನು ಕೂಡ 5:30ಗೆಲ್ಲ ಹೋದಾಗ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ಬಂದು ಪಿಂಕುನ ವಾಕಿಂಗೆಲ್ಲ ಮಾಡಿಸ್ಕೊಂಡು ಬಂದು ಕಾಯಿ ಹಿಡ್ಕೊಡ್ತಾ ಇದ್ದಾರೆ. ಹಿಂಗೆ ತಾನೆ ತೆಗಿ. ಕರಿಯಪ್ಪಂಗೆ ಏನು ಮೇಕಪ್ ಮಾಡಿದ್ರು ಅಷ್ಟೇ, ಬೆಳಗ್ಗೆನಾಗಲ್ಲ. ಅದು ಇರಲಿ ಪಪ್ಪಚ್ಚಿ ಅಂತ ಅವಾಗ ಏನು ಮಾಡ್ತೀನಿ. ಏನು ಮಾಡೋದು ಬೇಕಾಗಿಲ್ಲ. ಮೊದಲು ನೋಡಲ್ಲಿ ಸರಿ. ನಾನೇನೋ ಗುಟ್ಟು ಹೇಳ್ಕೊಟ್ಟೆ ಫ್ರೆಂಡ್ಸ್. ಹೇಳಲ್ಲ ಅವರು, ಹೇಳಿಲ್ಲ ತಾನೇ? ಹಾಂ ಹೇಳಿ ಇವಾಗ ಏನು ಸಮಾಚಾರ? ಎಲ್ಲ ಕಾಯಿ ಹಿಡಿತಾರೆ ಸಮಾಚಾರ. ಕಾಫಿ ಕುಡಿದ್ರಾ? ಆಯ್ತು. ಮತ್ತೆ ಹೇಳಿ ಮತ್ತೇನು ಏನು ಸಮಾಚಾರ ಅಂತ. ಕಾಯಿ ಹಿಡಿದ ಸಮಾಚಾರ ಅಂತ ಹೇಳಿದ ಬೆಳಗ್ಗೆನೆ ಎಡ್ಕೊಂಡು ಹಸಿಕಾಯಿ ತಿನ್ಕೋತವ್ರೆ. ಕಾಫಿ ಕೊಟ್ಟಿದ್ದೀನಿ, ಕುಡ್ದವ್ರೆ, ಗಂಜಿ ಕುಡ್ದವ್ರೆ, ಹಂಗೂ ಹಸಿಕಾಯಿ ತಿನ್ಕೋತವ್ರೆ ತಾನೇ? ಹೌದು, ಹಸಿಕಾಯಿ ತಿಂತಾವನೆ. ಆಮೇಲೆ ಏನಾದರೂ ಮಾತಾಡಿದ್ರೆ ಮುತ್ತೇನಾದರೂ ಉದ್ರೋಯ್ತವೆ ಅನ್ನಂಗೆ ಏನಾರ ಇದ್ಬಿಟ್ಟಿದ್ರೆ ಫ್ರೆಂಡ್ಸ್, ಅದನ್ನು ಮಾತಾಡ್ತಿರ್ಲಿಲ್ಲ. ಕಾಯಿ ತಿಂತವ್ರೆ ಅಂದರೆ ಹೌದು, ಕಾಯಿ ತಿಂತಾ ಇದ್ದೀನಿ. ಕಾಫಿ ಕುಡಿದ್ರು ಅಂದರೆ ಹೌದು, ಕಾಫಿ ಕುಡ್ದೆ. ನಾನು ಒಬ್ಬಕ್ಕೆ ಊರಿಗೆ ಹೋಗಿದ್ದಾಗ ನೋಡಿ, ಗಾರ್ಡನ್ ಎಲ್ಲ ಕ್ಲೀನ್ ಮಾಡಿಸಾಕೋರಿ. ಸತ್ತೆಲ್ಲ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿತ್ತು, ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಸಾಕೋರೆ. ಹೊರಗಡೆ ಇರೋದ್ರಿಂದ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಡಿ. ನೋಡಿ ನಮ್ಮ ಕರಿಯಪ್ಪನ ಹತ್ರದಿಂದ ಝೂಮಾಗಿ ತೋರಿಸ್ತಾ ಇದ್ದೀನಿ. ನಮ್ಮ ಕರಿಯಪ್ಪನ ಸರಿಯಾಗಿ ನೋಡ್ಕೊಳ್ಳಿ, ಎಲ್ಲ ಕ್ಲೀನಾಗೆ ನೋಡಿ. ನಾನು ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ. ವೆರಿ ವೆರಿ ಬ್ಯೂಟಿಫುಲ್ ನಿಕ್ಕೂನು. ಏನಿದೆ ಎಲ್ಲ ತಾನೇ? ಏನು ನಾನು ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ. ಹೌದಾ? ಹಾಂ, ನೀನು ಹೇಳ್ಕೋಬೇಕು, ನಾನು ಹೇಳೋದಲ್ಲ. ಹಿಂಗೆ ಹೇಳೋದು. ನೀನು ಹೇಳ್ಕೊಂಡು ಫೋನ್ ತಗೋಗೋರವ್ರನ್ನೆಲ್ಲ ಕೇಳ್ಕೊಬತ್ತೀನಿ ರೀ, ನಾನು ಬ್ಯೂಟಿಫುಲ್ ಆಗಿದ್ದೀನ. ಹೌದು, ನೀನು ಹೇಳ್ಕೊ. ಎಲ್ಲ ಜಾಗ ಎಲ್ಲ ಗಲೀಜು ಮಾಡ್ಕೊಂಡು ಕುತ್ಕೊಂಡು ಒರ್ಸಿಕ್ಕಿಲ್ಲ ಗುಡ್ಸಿಕ್ಕಿಲ್ಲ. ಗುಡ್ಸಿರೋದು ನೀಟಾಗಿರೋದು ಬಿಡಿಕ್ಕಿಲ್ಲ. ಫೋನಲ್ಲಿ ಮಾತ್ರ ನಾಟ್ಕಾಡೋದು ಜನಗಳು ನೋಡ್ತಾರಲ್ಲ ಅಂತ ಭಾರಿ ಸೈಲೆಂಟ್ ಅವಯ್ಯ. ಪಪ್ಪಚ್ಚ ಇವ ಅಮ್ಮನೇ ಹೊಟ್ಟೆ ಉರಿಸ್ತಾಳೆ ಅನ್ನುವಂಗೆ. ಹೌದು, ರಿಯಾಲಿಟಿ ಏನು ಅಂತಂದರೆ, ನಾನು ಮಾಮೂಲಿ ಫೋನಲ್ಲಿ ಬ್ಲಾಗರ್ಗಳು ಮಾತಾಡಲೇಬೇಕು. ಮಾಮೂಲಿ ಮನೆಯಲ್ಲಿ ನಾನು ಒಂದು ಮಾತಾಡಿದ್ರೆ ಅಯ್ಯ 10 ಮಾತಾಡ್ತದೆ, 10 100 ಮಾತಾಡ್ತದೆ. ಇಲ್ಲಿ ಬರೀ ಸ್ಕೋಪ್ ತೋರಿಸೋದು. ಹಂಗೆ ನಾನು ಹಿಂಗೆ ಸೈಲೆಂಟ್ ಮನ್ಸ ಅಂತ. ತಗೊಂಡೋಗಿ ಏನೋ ಮಾಡ್ತಾ ಇದ್ದಾರೆ. ಏನು ಮಣ್ಣೆ ಕಾಯಿ ಹಿಡ್ದಿರ ಕೈ ತಗೊಂಡೋಗಿ ಏನು ಮಣ್ಣೆ ಹೇಳಿ? ಹಾಂ, ಚಟ್ನಿ ಮಾಡುವ. ಏನು ನೋಡಿ, ಚಟ್ನಿ ಮಾಡಿಬಿಟ್ಟು ನಿಮಗೆ ತಿನ್ನಿಸ್ಲಾ? ಎಲ್ಲ ತಿನ್ನೋದು ಇನ್ನೇನು. ನೀವು ತಿನ್ನಿಕ್ಕಿಲ್ಲ? ಕಾಯಿ ಚಟ್ನಿ ನೀವು ತಿನ್ನಿಕ್ಕಿಲ್ಲ? ಹೌದು, ನಾನು ತಿಂತೀನಿ. ನೀವು ತಿನ್ನಕ್ಕೆ ಮುಖ ಏನು ಹಿಂಗಾಗದೆ? ಏನಾಗಿರೋದು? ಏನೋ ಸ್ವಲ್ಪ ಕಲಿ ಆಗದೆ, ಯಾಕೆ ಅಂತ ಗೊತ್ತಿಲ್ಲ. ನೋಡಿ, ಕೇರಳ ಟ್ರಿಪ್ ಬಂದಿದ್ದು ಹಿಂಗಾಗೋಯ್ತು ನನ್ನ ಫೇಸು. ಏನು ನೀರು ಅಲರ್ಜಿ ಆಯಿತಾ, ವೆದರ್ ಅಡ್ಜಸ್ಟ್ ಆಗಲಿಲ್ವಾ ಗೊತ್ತಿಲ್ಲ.
ಸಿಕ್ಕಾಪಟ್ಟೆ ಎಲ್ಲ ರ್ಯಾಷಸ್ ಥರ ಆಗ್ಬಿಟ್ಟಿತ್ತು ಮುಖ ಪೂರ್ತಿ. ಏನು ಬೇಸಿಗೆ ಟೈಮಲ್ಲಿ ಆಗುತ್ತಲ್ಲ ಆ ರೀತಿನಲ್ಲಿ ಫುಲ್ಲು ನುಚ್ಚು ಥರ ಗುಳುಗುಳೆ ಥರ ಇಷ್ಟಿಷ್ಟು ಗಾತ್ರ ಮತ್ತು ಸಿಕ್ಕಾಪಟ್ಟೆ ನೋಯ್ತಾಯಿತ್ತು. ಹಾಸ್ಪಿಟಲಿಗೆ ತೋರಿಸಿ ಅದೆಲ್ಲ ಕಡಿಮೆ ಇತ್ತು. ಕಲೆಗಳು ಸ್ವಲ್ಪ ಕ್ಲಿಯರ್ ಐತೈತೆ, ತುಂಬ ಡಾರ್ಕು ಇತ್ತು, ಎಲ್ಲ ಸ್ವಲ್ಪ ಲೈಟ್ ಕಲರ್ ಬಂದಿತ್ತು, ಡಾರ್ಕ್ ಕಮ್ಮಿ ಐತೈತೆ ಕಲೆಗಳು ಕಲರ್. ಏನು ಏನಾದ್ರೂ ಚೆನ್ನಾಗಿದ್ದಿದ್ರೆ ಇನ್ನು ಹೆಂಗೆ ಆಡ್ತಾಯಿದ್ರಿ ಅಂತ. ಏನು ಏನು ಬೇಗ ಇಟ್ಬಿಟ್ಟು ಬನ್ನಿ, ಈಗ ಹೊಸಿ ಮಾತಾಡಿ ಆಯಿತು. ಬನ್ರಿ ಎಲ್ಲ ಬಿಸ್ಲುಕಾಯನ ಇನ್ನೇನು ಸ್ಕೂಲಿಗೆ ಕಳಿಸೋದು ಏನು ಇದಿಲ್ವಲ್ಲ, ಟೆನ್ಷನ್ ಇಲ್ವಲ್ಲ. ಕಿತ್ತಾಕಿಯಲ್ಲ ಹಂಗೆ ಬಿಟ್ಬಿಟ್ಟು ಹೋಗಿರೋದು ಎಲ್ಲ ಕಿತ್ತಿ ಅಲ್ಲಿ ಚೀಲ ಕಟ್ ಮಾಡಿದ್ದೀನಿ. ಅಲ್ಲಿ ಕೆಳಗಡೆ ಪೇಪರ್ಗಳೆಲ್ಲ ಕವರ್ಗಳೆಲ್ಲ ಇದ್ದು ಅವೇನು ಕಟ್ಟಿ ಎತ್ತಾಕಿಲ್ಲ. ಅವೆಲ್ಲ ನೆತ್ತು ಆ ಕಡೆ ಇದೆಲ್ಲ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿದೆ. ನಿಂಬೆಹಣ್ಣು ಬಿದ್ದರೆ ಸ್ವಲ್ಪ ಎತ್ಕೋಬೇಕು, ಎಡ್ಕಿಕ್ಕಿಲ್ಲ. ಅವ್ನ ಪಾಪ ಬಂದಮೇಲೆ ಅವನ ಕೈಲಿ ಎತ್ತಿಸ್ಕೋಬೇಕು. ಎತ್ಕೊಂಡಿರಾ? ಎಡ್ಕಿಕ್ಕಿಲ್ಲ ಕಣಂತ ಬನ್ನಿ. ಎಡ್ಕಲ್ಲ ಬಂದರೆ ಅವನಿಗೆ ಬಂದು ಎತ್ಕೋತಾನೆ, ಉಳ್ಚುಚ್ತವೆ. ಹಾಂ ಸಿಟ್ ಡೌನ್ ಸಿಟ್ ಸಿಟ್ ಅಲ್ಲಿ. ಹಾ ಹಾ ಅಲ್ಲಿ ತಲೆ ಹೊಡ್ಕೊಡ್ತೀರಿ ಕಿಕ್ಕಿಗೆ. ನಾಟಕವೇ ಅದಕ್ಕೆ ತಾನೇ ಬೈಯೋದು, ಅದಕ್ಕೆ ತಾನೇ ಬೈಯೋದು ಸ್ಕೋಪ್ ಕೊಡ್ತೀರಿ ಅಂತ. ಏನು ಜಂಬಾಡ್ತೀರಿ ನೋಡ್ರಿ ಹಂಗೆ. ಮುಖ ಹೋಯ್ತಲ್ಲ, ಮಾತಾಡೋ ಏನೋ ಮಾತಾಡೋ ಅಲ್ಲಿ ಫೋನಲ್ಲಿ. ಮಾತಾಡ್ಬೇಕು ಬೇಗ, ಅದೇನು ಬೇಗ ಮಾತಾಡ್ಬೇಕೀಗ. ಬಾಯಿ ಮೇಲೆ ಬಿಟ್ಟಾಗ ಕೂತ್ಕೊಳ್ಳೋದಲ್ಲ, ತೆಗೆದ್ಬಿಟ್ಟು ಮಾತಾಡೋ ಬೇಗ ಅದೇನು ಬೇಗ ಏನದು. ನಮ್ಮ ಮದುವೆ ಐತಲ್ಲ, ಹಾಂ ನಮ್ಮ ಮದುವೆ ಆದ್ಮೇಲೆ ಕರ್ಕ ಬಂದ್ರಲ್ಲ, ಕರ್ಕ ಬಂದಮೇಲೆ ಯಾವ ದೇವಸ್ಥಾನಕ್ಕೆ ಕರ್ಕೋದ್ರಿ ಫಸ್ಟು? ನಾನು ನಿಮಿಷಂಬ. ಹಾಂ ನಿಮಿಷಂಬ ಆ ಕಡೆಯಿಂದ ಕರ್ಕ ಬಂದ್ರಿ. ಕರ್ಕ ಬಂದ್ಬಿಟ್ಟು ಏನಾಯಿತು? ನಮ್ಮ ರೋಡ್ ಹತ್ರ ಒಂದು ಅಪ್ಪ ಐತೆ ದಿಬ್ಬ, ಆ ದಿಬ್ಬದಲ್ಲಿ ಕೆಳಗೆ ಬಿದ್ದು ಮಂಡಿಯೆಲ್ಲ ಕಿತ್ಕೊಂಡು ಮಂಡಿ ಕುಂತ್ಕೊಳ್ಳಿ ಗಾಡೀಲಿ ಬರಲಿಲ್ಲ ಕರೆಕ್ಟಾಗಿ. ಮದುವೆ ಆದ ಫಸ್ಟ್ ಟೈಮೇ ಬೆಳೆಸಿರೋದು. ಎಲ್ಲಾದರೂ ಕೇಳಿದ್ದೀರಾ ಹೆಂಡ್ತಿನ ಮದುವೆ? ನಾನು ಬೆಳೆಸಿಲ್ಲ, ನಾನು ನಿಜವಾಗ್ಲೂ ಗಾಡಿ ಮೇಲೆ ಕುಂತ್ಕೊಳ್ಳಿಕ್ಕೆ ಬರ್ದೇನೆ 3 ದಿನ ಕೆಳಗೆ ಬಿದ್ದರೆ ನಾನು ಬೆಳ್ಳಿಯಲ್ಲ ಗಾಡಿ ಮೇಲ್ಗಡೆನೇ ಇದ್ದೆ ನಾನು. ಅದು ನಾವು ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದರಿಂದ ಮದುವೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರುವಷ್ಟರಲ್ಲಿ ಆಲ್ರೆಡಿ ನೈಟು 12:30 1 ಗಂಟೆ ಹತ್ತತ್ರನೇ ಆಗಿತ್ತಲ್ವೇನ್ರಿ? 12 ಗಂಟೆ ಮಧ್ಯರಾತ್ರಿಯಲ್ಲಿ ಮೇ ಬಿ ಮಧ್ಯರಾತ್ರಿನಲ್ಲಿ ಮನೆ ತುಂಬಿಸ್ಕೊಂಡಿರೋ ಸೊಸೆನೂ ನಾನೇ ಇರಬೇಕು. ಮಧ್ಯರಾತ್ರಿ ಅಲ್ಲ, ಬೆಳಗಿನ ಜಾವ. ಬೆಳಗಿನ ಜಾವ ನಾವು ತಾರೆಲ್ಲ ಮುಗಿಸ್ಕೊಂಡು ಹೊರಟಾಗ ಮಧ್ಯಾಹ್ನದಿಂದ ಬೆಳಗ್ಗೆ ಬೇಕಾ ನಾವು ಬರೋಕ್ಕೆ? ಬೆಳಗ್ಗೆ 3:30-4 ಗಂಟೆ ನಾವು ಅಲ್ಲಿ ಬಿಟ್ಟಾಗ. 3:30-4 ಗಂಟೆ ಇಲ್ಲ, ಇನ್ನೆಷ್ಟು ಬೆಳಗಿನ ಜಾವ ಬಂದದ್ದು ನಾವು ಅಲ್ಲಿಗೆ. ರಾತ್ರಿ ಬಂದಿದ್ದು, ಮಧ್ಯರಾತ್ರಿ ಸುಮ್ಮನೆ ಇದ್ಬಿಡಿ ಗೊತ್ತಿಲ್ಲ ಅಂತ ಮರ್ತ್ಕೊಂಡಿದ್ದೀರಿ ಅನ್ರಿ. ಬಂದು ಮನೆ ತುಂಬಿಸ್ಕೊಂಡಿದ್ದು. ಬೆಳಗ್ಗೆ ಎದ್ದ ತಕ್ಷಣ ನಿಮಿಷಾಂಬ ದೇವಸ್ಥಾನಕ್ಕೆ ಕರ್ಕೊಂಡೋದು. ಗಾಡಿನ ಕರೆಕ್ಟಾಗಿ ನೋಡ್ಕೊಂಡಿಲ್ಲ, ಪೆಟ್ರೋಲ್ ಖಾಲಿಯಾಗಿರೋದನ್ನ. ಬೆಳಗ್ಗೆ ಎದ್ದು ನಿಮಿಷಾಂಬ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಯ್ತಿದ್ದಂಗೆ ಒಂದು ಅರ್ಧ 1/4 ಕಿಲೋಮೀಟರ್ ದೂರದಲ್ಲಿ ಗಾಡಿ ನಿಂತೈತು ಬಸ್ಪುರ. ಅಲ್ಲಿ ನನ್ನ ಜೊತೆ ಬಂದಿದ್ದು ನಮ್ಮ ದೊಡ್ಡಪ್ಪನ ಮಗಳು ಪುಟ್ಟು ಅಂತ. ಪುಟ್ಟನ ಪೂಜೆನ ಕರ್ಕೋಗಿದ್ದು ನಾವು. ಪೂಜನ ಪುಟ್ಟು ಅವೇನ್ರಿ? ನಮ್ಮ ಅಣ್ಣನ ಮಗಳು, ನಮ್ಮ ದೊಡ್ಡಪ್ಪನ ಮಗಳು, ನಮ್ಮ ಅಕ್ಕ ಒಬ್ಳು ಬಂದಿದ್ಲು, ಮತ್ತು ನಮ್ಮ ಅಣ್ಣನ ಮಗಳು ಒಬ್ಳು ಬಂದಿದ್ಲು. ಅವಳು ಮಾಮೂಲಿ ಮಂತ್ಲಿ ಪ್ರಾಬ್ಲಮ್ ಅಂದ್ಬಿಟ್ಟೇನೋ ಬಂದಿರಲಿಲ್ಲ. ನಮ್ಮ ದೊಡ್ಡಪ್ಪನ ಮಗಳು ಅವ್ರ ಮನೇಲೇ ಇದ್ದರು. ನಮ್ಮ ಅಣ್ಣನ ಮಗಳು ಕರ್ಕೋಗಿದ್ದೆ. ಅಲ್ಲಿ ಯಾರಂದರೆ ಯಾರೂ ಇಲ್ಲ. ಒಂದು ಹಳ್ಳಿ ಮರ ಅಲ್ಲಿ ನಿಲ್ಲಿಸ್ಬಿಟ್ಟು
ತಳ್ಕೊಂಡು ಹೋಗಿ ಗಾಡಿಯ ಪೆಟ್ರೋಲ್ ಹಾಕಿಸ್ಕೊಬೇಕು ಮತ್ತೆ ಕರ್ಕೋಗಿದ್ದು. ಈ ಕಡೆಯಿಂದ ಕರ್ಕೊ ಹೋಗುವಾಗ ಆ ಪ್ರಾಬ್ಲಮ್ ಆದರೆ ಆ ಕಡೆಯಿಂದ ಕರ್ಕೊ ಬರ್ಬೇಕಾದ್ರೆ ದೈಡನೆ ತಕ್ಕಿದ್ರು ನಿಮ್ಮ ಮನೆ ಕೆಳಗಡೆ. ಹೊಸ ಡ್ರೆಸ್ಸು ನಂದು ಮಂಡಿ ಕಿತ್ತೋಗಿ, ಪ್ಯಾಂಟ್ ಮಂಡಿ ಹತ್ರ ಪ್ಯಾಂಟ್ ಕಿತ್ತೋಗಿ, ಮಂಡಿ ಕಿತ್ತೋಗಿ. ಎಲ್ಲಾದರೂ ಕೇಳಿದ್ದೀರಾ? ಅದರೊಳಗೆ ಮದುವೆ ಆದ ಮರುದಿನ ಹಿಂಗೆ ಮಾಡಿರೋದು. ನಾ ಮದುವೆ ಎಷ್ಟು ಸೇಫ್ಟಿಯಾಗಿ ಕರ್ಕೊಂಡೋಗಿ ಕರ್ಕೊಬರ್ತಾರೆ. ಸುಳ್ಳು ಬರೀ ಸುಳ್ಳು. ನೋಡು ಅವ್ರು ಬಿಡು ಬಂದಕ್ಕೆ ಟೋಪಿ ಹಾಕೋ ವಿಚಾರದ ಹೆಂಗೆ ಬಿಡ್ತಾರೆ. ಬರೀ ಸುಳ್ಳು. ಹೋಗ್ಲಿ ಬನ್ನಿ, ನಾ ಫಸ್ಟ್ ಟೈಮ್ ಏನು ಗಿಫ್ಟ್ ಕೊಡ್ಸಿದ್ರಿ ಹೇಳ್ಬಿಟ್ಟೋಗಿ. ಯಾರೋ ನೀವು ಕೂತ್ಕೊಳ್ಳಿ. ಅಷ್ಟಕ್ಕೆ ಹೋಗ್ಬೇಕಂತೆ. ಬರಲಿ ರೀ, ಬಂದರು ನೋಡಿ. ರೆಡಿ ಆಗ್ಬಿಟ್ಟು ಬರಕ್ಕೆ ಹೋಗಿದ್ರು ಫ್ರೆಂಡ್ಸ್. ರೆಡಿ ಆಗ್ಬಿಟ್ಟು ಬರೀ ಟೋಪಿ ಎಲ್ಲ ತೆಗೆದಿಟ್ಟು ಮುಖ ಎಲ್ಲ ಸ್ವಲ್ಪ ಕ್ಲೀನಾಗಿ ಸೀಟ್ಕೊಂಡು ತಲೆ ಬಾಚ್ಕೊಂಡು ಬಂದಿದ್ದು ತಾನೇ. ಇದು ಸಿಂಪಲ್ಲಾಗಿ ನಮ್ಮ ಒಂದು ಮ್ಯಾರೇಜ್ ಸ್ಟೋರಿ, ಜಾಸ್ತಿ ಲೆಂತ್ ಏನಿಲ್ಲ, ಸಿಂಪಲ್ಲಾಗಿ ಮದುವೆ ಸ್ಟೋರಿ ಏನಲ್ಲ. ಮದುವೆಲಿ ನೋಡೋಣ ಇವ್ರಿಗೆ ಎಷ್ಟು ಜ್ಞಾಪಕ ಐತಿ ಅಂತ ಹೇಳ್ರಿ. ನಮ್ಮ ಮದುವೆ ಆದಮೇಲೆ ಫಸ್ಟ್ ಟೈಮ್ ಎಲ್ಲೂ ಕರ್ಕೊಂಡೋಗಿದ್ರಿ ಅಂತ ಹೇಳಿದ್ರಿ. ಫಸ್ಟ್ ಟೈಮ್ ಏನು ಗಿಫ್ಟ್ ಕೊಡ್ಸಿದ್ರಿ ನನಗೆ? ವಾಚ್. ಯಾವುದು? HMT. ಯಾವುದು ಕರೆಕ್ಟಾಗಿ ಹೇಳಿ. ವಾಚ್ ಕೊಡ್ಸದ್ನಲ್ಲ. ವಾಚ್ ಕೊಡ್ಸಿದ್ರಿ, ಯಾವುದು ಹೇಳಿ. ಅದು ಯಾವುದೋ ಯಾರು ಗೊತ್ತು, ನಿಂತಾಗ ಐತೆ ನೋಡು. ಹೇಳಿ ಯಾವುದು? ಲೇಡೀಸ್ ವಾಚ್. ಅದೇನೇ, ಯಾವುದು ಹೇಳಿ. ಗೊತ್ತಿಲ್ಲ ಅದು ಯಾವುದು ಅಂತ. ಟೈಟನ್ ಅಂತ. ಯಾವ ಕಲರು? ಗೋಲ್ಡು. ಎಷ್ಟು? 1.8. ಸ್ವಲ್ಪ ಚೇಂಜು. ಹೇಳಿ. ಹೌದು ಹೇಳಿ. ಹೇಳಿದ್ನಲ್ಲ, ಒಂದು ಸ್ವಲ್ಪ ಜಾಸ್ತಿ. ಅದೇ 2.8 ಹೇಳು. ನೋ, ಅದು ತೀರಾ ಜಾಸ್ತಿ ಆಯಿತು. 2.5. ನೋ. 2.4. ನೋ. 2.3. 2 ಇರೋದೇ ಇಲ್ಲ. 1.9. ನೋ, ಅದಕ್ಕಿಂತ ಸ್ವಲ್ಪ ಕಡಿಮೆ. ಕಮ್ಮಿ ಅಲ್ಲ, ಅಷ್ಟೇ. ಅದಕ್ಕಿಂತ ಸ್ವಲ್ಪ ಕಡಿಮೆ. ಹೇಳಿ. 1850 ರೂಪಾಯಿ ಅದು. ಕರೆಕ್ಟ್. ಆಮೇಲೆ ಏನು ಕೊಡ್ಸಿದ್ರಿ? ಆಮೇಲೆ ಒಂದೇ ದಿನ ಎರಡೆರಡು ಗಿಫ್ಟ್ ಕೊಡ್ಸಿದ್ದು ನೀವು. ಬಟ್ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ? ಹೋಗ್ಬೇಕಾದ್ರೆ. ನೋ, ಬರ್ಬೇಕಾದ್ರೆ. ಹೋಗ್ಬೇಕಾದ್ರೆ ಕೊಡ್ಸಿದ್ದೇನು? ವಾಚ್. ಬರ್ಬೇಕಾದ್ರೆ ಬಟ್. ಆಮೇಲೆ ಏನು ತಗೊಂಡ್ರಿ? ಆಮೇಲಿಂದ ಏನು ತಗೊಂಡ್ರಿ? ಸ್ಲಿಪ್ಪರು ತಗಣ್ಣ. ಪುಟ್ಟಿ ತಗೊಂಡಲ್ಲ. ನಾನು ತಗಣ್ಣ. ತಗೊಳ್ಳಿಲ್ಲ. ತಗೊಂಬಂದು ಕೊಡ್ಬೇಕಿತ್ತು ತಾನೇ. ಕೊಟ್ಟಾಯ್ತಲ್ಲ ಈಗ. ನಾನು ಕೇಳ್ತಾ ಇರೋದು ಉತ್ತರ ಕೊಡಿ ನೀವು. ಕೊಟ್ಟನಲ್ಲ ಇವಾಗ. ಎಕ್ಸ್ಟ್ರಾ ಆನ್ಸರ್ ಬೇಡ. ನಾನು ತಗೊಳ್ದೆ ಬಂದ್ಬಿಟ್ನಲ್ಲ, ನೀವು ತಗೊಬಂದು ಕೊಡಬೇಕಾಗಿತ್ತು. ಬೇಡ ನನಗೆ ಸ್ಲಿಪ್ಪರು ಅಂತ ಅಂದ್ಬಿಟ್ಟು ನಾನು ಬಂದೆ ತಾನೆ. ನೀವು ತಗೊಬಂದು ಕೊಡ್ಬೇಕಾಗಿತ್ತು ತಾನೆ. ಕೊಟ್ಟವನೆಲ್ಲ ಇವಾಗ ಇನ್ನೇನು. ಹೋಗ್ಲಿ, ಡ್ರೆಸ್ ಯಾವ ಕಲರಲ್ಲಿ ತಗೊಂಡಿದೆ? ಅದು ಜ್ಞಾಪಕ ಇಲ್ಲ. ಯೋಚನೆ ಮಾಡಿ ಹೇಳಿ. ಗೊತ್ತಿಲ್ಲ. ಫಸ್ಟ್ ಟೈಮ್ ಕೊಡ್ಸಿರೋದು ಜ್ಞಾಪಕ ಇರ್ಬೇಕು ಹೇಳಿ. ಜ್ಞಾಪಕ ಇಲ್ಲ, ನಿಜ ನನಗೆ ಜ್ಞಾಪಕ ಇಲ್ಲ. ಅದು ಯಾವ ಕಲರ್? ಗೆಸ್ ಮಾಡಿ ಹೋಗ್ಲಿ. ಗೊತ್ತಿಲ್ಲ. ರೆಡ್, ಬ್ಲೂನೋ ಯಾವುದು ಗೊತ್ತು. ಕರೆಕ್ಟಾಗಿ ಹೇಳಿ. ಬ್ಲೂ ಇರಬೇಕು, ರೆಡ್ ರೋಸ್ ಇರಬೇಕು. ಹೌದಾ? ಕರೆಕ್ಟಾಗಿ ಹೇಳ್ರಿ. ರೆಡ್, ಆಮೇಲೆ ಬ್ಲೂ, ವೈಟ್, ಎಲ್ಲೋ, ಗ್ರೀನ್ ಎಲ್ಲಾನು ಹೇಳ್ಬಿಡಿ. ಯಾವ್ದಕ್ಕಾದ್ರೂ ಒಂದಕ್ಕೆ ಅಂತೀನಿ. ಕರೆಕ್ಟಾಗಿ ಹೇಳಿ. ರೆಡ್ ಕಾಂಬಿನೇಷನು ಗೊತ್ತಿಲ್ಲ ಅಂದಲ್ಲ. ಏನು ಬಂದಿತ್ತು? 3 ಚಾನ್ಸ್ ಕೊಡ್ತೀನಿ. 3 ಹೇಳಿ. ಗೊತ್ತಿಲ್ವಾ? 3 ಚಾನ್ಸ್ ಕೊಡ್ತೀನಿ, ಹೇಳಿ. ರೆಡ್ ಕಾಂಬಿನೇಷನ್ ಏನು ಬಂದಿತ್ತು? ವೈಟ್. ಟಾಪು ದುಪ್ಪಟ್ಟ ರೆಡ್ ಬಂದಿತ್ತು. ಪ್ಯಾಂಟು ದುಪ್ಪಟ್ಟ ರೆಡ್ ಬಂದಿತ್ತು. ಟಾಪ್ ಯಾವ್ದು ಬಂದಿತ್ತು? ಟಾಪು ಹಳದಿ. 2 ಚಾನ್ಸ್ ಆಯಿತು. 3ನೇ ಚಾನ್ಸು ವೈಟ್ ಹೇಳಿದ್ರಿ. ವೈಟು ಹಳದಿ ಹೇಳಿದ್ರಿ. 3ನೇ ಚಾನ್ಸ್ ಹೇಳಿ. ಬ್ಲೂ ಅಂತ ಹೇಳಿದ್ನಲ್ಲ. ಏನು ಜ್ಞಾಪಕ ಮಾಡಿಕೊಂಡಿದ್ದೀರಿ? ಫಸ್ಟ್ ಟೈಮ್ ಕೊಡ್ಸಿರೋ ಗಿಫ್ಟ್ಗಳನ್ನ ನನಗೆ ಲೆಕ್ಕ ಹಾಕೊಳ್ಳಿ. ಹೌದು. ಏನೌದು? ಏನ್ರಿ ಹೌದು? ಹೌದು ಅನ್ನಲ್ಲ. ಹೌದು. ಬ್ಲ್ಯಾಕು.
ಬ್ಲ್ಯಾಕು ಹ್ಞೂ ಓ ಇದು ಮೇಲ್ಗಡೆ ಹಾಕೊಡು ಟವಲ್ ಬ್ಲ್ಯಾಕ್ ಟವಲ್ ರೆಡ್. ಆಮೇಲೆ ನೆಕ್ಸ್ಟು ಅಷ್ಟೇನಲ್ಲ. ಅದು ಬಿಟ್ಟು ನೆಕ್ಸ್ಟ್ ಯಾವ ಟೆಂಪಲ್ಗೆ ಕರ್ಕೋಗಿದ್ರಿ? ಯಾವ್ದು ಬಿಟ್ಟು? ಅದು ಬಿಟ್ಟು ನಿಮಿಷಾಂಬ ಬಿಟ್ಟು ಬೆಟ್ಟ. ಆಮೇಲೆ ಆಮೇಲೆ ಎಷ್ಟು ಮದುವೆ ಆದಮೇಲೆ ನಮ್ಮ ಕರ್ನಾಟಕ ಆಗಿದೆ ಎಷ್ಟು ದಿನಕ್ಕೆ? ಬೀಗರ ಹೊತ್ತಣ 9 ದಿನ. ನನ್ನನ್ನು ಕರ್ಕೊಬಂದು ಎಷ್ಟು ದಿನಕ್ಕಾಯ್ತು? ನನ್ನ ಮನೆಗೆ ಕರ್ಕೊಬಂದು ಎಷ್ಟು ದಿನಕ್ಕಾಯ್ತು? 9 ದಿನಕ್ಕೆ ಅಂದಲ್ವಾ? 9 ದಿನದಲ್ಲಿ ಎಷ್ಟು ದಿನ ಸುತ್ತಾಡ್ಸಿದ್ರಿ ನನ್ನ? ಒಂದು 7 ದಿನ 6 ದಿನ ಇರಬೇಕು ಕಂಪ್ಲೀಟಾಗಿ. ಎಲ್ಲೆಲ್ಲೂ ಕರ್ಕೋದ್ರಿ? ಎಲ್ಲೆಲ್ಲಿಗೆ ಅಂದ್ರೆ ಹಾಂ, ಸಿಟಿ ಒಳಗೆ ಹೋಗವೆ, ಪಿಕ್ಚರ್ ಹೋಗವೆ, ಬೆಟ್ಟ, ತರಳ ಬೆಟ್ಟ. ಆಮೇಲೆ ಆಮೇಲೇನು? ಆಮೇಲೆ ಎಲ್ಲೂ ಕರ್ಕೋಗಿದ್ರಿ? ಆಮೇಲೆ ಎಲ್ಲೂ ಇಲ್ಲ. ಜ್ಞಾಪಕ ಇಲ್ಲ ನಿಮಗೆ ಅನ್ನಿ. ಬೆಟ್ಟಕ್ಕೆ ಅಂತ ಹೇಳ್ದ. ಆಮೇಲೆ ಆಮೇಲೆ ಇನ್ನೆಲ್ಲೂ ಇಲ್ಲ ಅಂತ ಹೇಳಿದ್ನಲ್ಲ. ಒನ್ ಡೇ ಫುಲ್ಲು ಒಂದು ಜಾಗಕ್ಕೆ ಹೋಗಿ ಓಡಾಡ್ಸಿದ್ರಿ. ಒನ್ ಡೇ. ಹಾಂ ಒನ್ ಡೇ. ಹಾಂ ಹೇಳಿ. ಒನ್ ಡೇ ಎಲ್ಲಿ ಕರ್ಕೊಯ್ತು? KRS ನಿಮ್ಮ ತಲೆ ಕ್ಯಾರೆಸ್ಗೆ ಕರ್ಕೊಂಡೇ ಹೋಗಿಲ್ಲ ನೀವು ಜೊತೆಲಿ. ಮತ್ತೆ ಒಳಗಡೆಗೆ ಇನ್ನೆಲ್ಲ ಮದುವೆ ಆದಾಗ್ಲಿಂದಲೂ ಕರ್ಕೋಗಿಲ್ಲ ನಿಮ್ಮ ಜೊತೆಲಿ. ಹೋಗವಿಲ್ಲ ಸುಮಾರು ಸಲ. ಮಾಮೂಲಿ ಹೊರಗಡೆ ಕರ್ಕೋಗಿದ್ದೀರಿ ಸರಿ, ಒಳಗಡೆ ಕರ್ಕೊಂಡೇ ಹೋಗಿಲ್ಲ ಬಿಡಿ. 90 ಸಲ ಹೋಗವೆ. 90 ಸರಿ ಮಾತಾಡ್ಬಿಡಿ ನೀವು. ಅದೇ ರೋಡಲ್ಲಿ ಹೋಗೋದು. ಈಗ ಎಲ್ಲೂ ಕರ್ಕೋಗಿದ್ರಿ ಹೇಳ್ರಿ ನಮಗೆ ಕರೆಕ್ಟಾಗಿ ನೀವು? ಏನ ಎಲ್ಲಿ ಕರ್ಕೋಗಿದ್ರಿ? ಎಲ್ಲಿಗೆ? ಹೇಳಿ ಈಗ. ಒನ್ ಡೇ. ಒನ್ ಡೇ ಪೂರ್ತಿ ಸುತ್ತಾಡಿದ್ದೆ ಅದೊಂದೇ ಜಾಗದಲ್ಲಿ. ಯಾವುದು? ಚಾಮುಂಡಿ ಬೆಟ್ಟನ. ಹಸಿನವ್ರು ಬರ್ತಾವ್ರೆ ಫ್ರೆಂಡ್ಸ್, ಸ್ವಲ್ಪ ಸ್ಟಾಪ್ ಕೊಡ್ಬೇಕಾಯ್ತದೆ. ಹೇಳಿ ಬೇಗ. ಚಾಮುಂಡಿ ಬೆಟ್ಟ ಅಂದಲ್ಲ. ಚಾಮುಂಡಿ ಬೆಟ್ಟ ಸರಿ, ಅದಾದ್ಮೇಲೆ ಚಾಮುಂಡಿ ಬೆಟ್ಟ ಆಮೇಲಿಂದ ಹೋಗಿದ್ದು. ಫಸ್ಟ್ ಒನ್ ಡೇ ಪೂರ್ತಿ ಅಲ್ಲಿ ಕರ್ಕೋಗಿ ಓಡಾಡ್ಸಿದ್ದು ನಾನು ಪೂಜಾ ಪುಟ್ಟಿ ನೀವು ಎಲ್ಲ. ಗೆಸ್ ಮಾಡಿದ್ರ ಜ್ಞಾಪಕ ಬತ್ತಾ? ನಿಜ ಹೇಳಿ ಈಗ. ನಿಜ. ಅರಮನೆ ಜ್ಞಾಪಕ ಬತ್ತಾ? ಇಲ್ಲ ಸುಮ್ಮನೆ ಗೆಸ್ ಮಾಡಿ ಹೇಳಿದ್ರ? ನೋಡದ ಒಂದು ಕಾಳು ಹಾಕದ. ಕಾಳು ಹಾಕೋದೇನಿಲ್ಲ. ಅರಮನೆಗೆಲ್ಲ ಹೋಗಿ ಪಾರ್ಕ್ ಎಲ್ಲ ಕರ್ಜನ್ ಪಾರ್ಕ್ ಅವೆಲ್ಲ ಹೋಗಿದ್ವಿ. ಇರಿ ಸರಿ ಸರಿ ಆಯ್ತು ಫ್ರೆಂಡ್ಸ್, ಇನ್ನೊಂದು ದಿನ ಸಿಗುವ. ಬಾಯ್ ಮಾಡ್ಬಿಟ್ಟು ಹೋಗಿ ಓಲಿ. ಬಾಯ್ 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 ಬಾಯ್. ಅವ್ರ ಕೆಲಸ ಕೊಟ್ಟರು. ಹೊರಟ್ರು. ಇನ್ನೂ ಒಂದಷ್ಟೊತ್ತು ಕೂತ್ಕೊಂಡು ಮಾತಾಡೋಣ ಅಂತ ಅಂದ್ಕೊಂಡೆ. ಸಾಕು ಬಿಡಿ ಇವತ್ತಿಗೆ ಇಷ್ಟು. ನೋಡೋಣ, ಮಟ್ಟಿಗೆ ಸ್ವಲ್ಪ ಸ್ವಲ್ಪ ಜ್ಞಾಪಕ ಇಟ್ಕೊಂಡವ್ರೆ, ಅಷ್ಟು ಮರ್ತ್ಕೊಂಡಿಲ್ಲ. ಅದರಲ್ಲೂ ನನಗೆ ಕೊಡ್ಸಿದ್ದು ಫಸ್ಟ್ ಗಿಫ್ಟು ಆ್ಯಂಡ್ ಕರ್ಕೊಂಡೋಗಿದ್ದು ಫಸ್ಟ್ ಪ್ಲೇಸು, ಕರ್ಕೊಂಡು ಹೋಗ್ಬೇಕಾದ್ರೆ ಆದಂಥ ಒಂದು ಮೆಮೊರೇಬಲ್ ಇನ್ಸಿಡೆಂಟ್ ಆ್ಯಂಡ್ ಬರಬೇಕಾದ್ರೆ ಆದಂಥ ಸೂಪರ್ ಡೂಪರ್ ಮೆಮೊರೇಬಲ್ ಇನ್ಸಿಡೆಂಟ್. ಇಷ್ಟು ನಾನು ನೆನ್ಪಿಟ್ಕೊಂಡವ್ರೆ. ಅದು ಎಲ್ಲ ಆಯಿತು, ಹೆಂಗಾಯಿತು, ಎಲ್ಲಿ ಕಿತ್ಕೊಂಡೆ, ಇದನ್ನೆಲ್ಲ ಕಂಪ್ಲೀಟಾಗಿ ಡೀಟೇಲ್ಸಾಗಿ ಹೇಳಿದ್ರಲ್ಲ, ಚೆನ್ನಾಗಿ ಇಟ್ಕೊಂಡವ್ರೆ ಜ್ಞಾಪಕಕ್ಕೆ ಅಂತ ಆಯಿತು. ನೆಕ್ಸ್ಟು ನೋಡೋಣ. ಸದ್ಯಕ್ಕೆ ಇದಾಗಿತ್ತು ಇವತ್ತಿನ ಒಂದು ಸೂಪರ್ ಡೂಪರ್ ವ್ಲಾಗ್. ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಓಕೆ, ಬಾಯ್.